ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಡಿಯೋದಲ್ಲಿ ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಸ್ಟ್ರೆಚ್ ಮಾಡಿಕೊಂಡು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೂರ್ಯ ನಮಸ್ಕಾರದಿಂದ ಅನೇಕ ಲಾಭಗಳಿದೆ. ಇದರಲ್ಲಿ ಫಾರ್ವರ್ಡ್ ಬೆಂಡ್ ಇದೆ, ಮತ್ತು ಇದು ಬ್ಯಾಕ್ ಬೆಂಡಿಂಗ್ ಇದೆ, ಸ್ಟ್ರೆಚ್ಚಿಂಗ್ ಇದೆ. ಎಲ್ಲ ಥರದ್ದು ಸ್ಟ್ರೆಚ್ಚಿಂಗು ಸಿಗೋದ್ರಿಂದ, ಬೆಂಡಿಂಗ್ ಸಿಗೋದ್ರಿಂದ, ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಮುಖದ ಕಡೆಗೆ ಆಗೋದ್ರಿಂದ, ಮತ್ತು ಎದೆ ಭಾಗ ಹಿಗ್ಗೋದ್ರಿಂದ, ಬ್ಯಾಕ್ ಬೆಂಡಿಂಗ್ ಮಾಡೋದ್ರಿಂದ ಅನೇಕ ಲಾಭಗಳಿದೆ. ಇದು ಸೂರ್ಯ ನಮಸ್ಕಾರ ಅಂದರೆ ಬೆಳಗ್ಗೆ ಸೂರ್ಯ ಉದಯಿಸ್ತಾ ಇರುವಾಗ ಮಾಡಬೇಕು ಅಂತ ಇರೋದು. ಇದು ಬೆಳಗ್ಗೆ ಟೈಮ್ ಎಲ್ರಿಗೂ ಆಗಲ್ಲ. ನಿಮ್ಮ ಅನುಕೂಲ ನೋಡಿಕೊಂಡು ಆದಷ್ಟು 12 ಗಂಟೆ ಮೇಲೆ ಮಾಡೋದು ಬೇಡ, ಮತ್ತು 4 ಗಂಟೆ ಒಳಗಡೆ ಮಾಡೋದು ಬೇಡ. 4-5 ಗಂಟೆ ಮೇಲೆ ಮಾಡ್ಕೊಳ್ಳಿ, ಅಥವಾ 11 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡಾಗ ಲಾಭ ಸಿಗುತ್ತೆ, ನಿಮಗೆ ಸುಸ್ತಾಗೋದಿಲ್ಲ. ಇದು ಮಾಡೋದ್ರಿಂದ ವಿಟಮಿನ್ ಡಿ ಸಿಗುತ್ತೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ. ಮತ್ತು ಸೂರ್ಯ ನಮಗೆ ಪ್ರತ್ಯಕ್ಷ ದೇವರಲ್ವ, ಅವನನ್ನು ನೋಡಿಕೊಂಡು ಅವನ ಆಶೀರ್ವಾದ ತಗೊಂಡು ಮಾಡೋದ್ರಿಂದ ಅನೇಕ ಲಾಭಗಳು ಸಿಗುತ್ತೆ ನಮಗೆ. ವಿಟಮಿನ್ ಡಿ ಸಿಗೋದ್ರಿಂದ ಮೂಳೆಗಳೆಲ್ಲ ಶಕ್ತಿಯುತವಾಗಿ ಇರುತ್ತೆ, ಮತ್ತು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇದನ್ನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಅನ್ನೋದನ್ನು ನೋಡೋಣ. ಇದು ಮಾಡಬೇಕಾದ್ರೆ ಕೆಲವೆಲ್ಲ ಪಾಯಿಂಟ್ಸ್ಗಳನ್ನ ಜ್ಞಾಪಕ ಇಟ್ಕೋಬೇಕು ನಾವು. ಯಾಕೆಂದರೆ ಸುಮ್ಮನೆ ಈ ಥರ ಕೈ ಒತ್ತಿ ನಾವು ಮಾಡಿದಾಗ, ಕೈ ನೋಡಿ ಈ ಥರ ಇಟ್ಕೊಂಡಾಗ ರಿಸ್ಟ್ ಮೇಲೆ ವೆಯ್ಟ್ ಬರುತ್ತೆ, ಮತ್ತು ನಮಗೆ ಕಾಲು ಕೈಯೆಲ್ಲ ಸ್ಟ್ರೆಚ್ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ. ಬೆರಳು ಈ ಥರ ಬಿಡಿಸ್ಬೇಕು. ಯಾವುದೇ ಆಸನಗಳು ಮಾಡುವಾಗ ಕೈ ನೆಲಕ್ಕಿಟ್ಟು ಮಾಡೋಂಥ ಆಸನಗಳಲ್ಲಿ ಕೈ ಬೆರಳು ನೋಡಿ ಈ ಥರ ಬಿಡಿಸ್ಬೇಕು. ಇದು ನಕ್ಕಲ್ ಚೆನ್ನಾಗಿ ಓಪನ್ ಆದಷ್ಟು ನಿಮಗೆ ನೆಲಕ್ಕಿಟ್ಟಾಗ ಗ್ರಿಪ್ ಸಿಗುತ್ತೆ. ಎಷ್ಟೊತ್ತು ಬೇಕಾದರೂ ಕೈಗೆ ನೇರ ಮಾಡ್ಕೊಂಡಿರ್ಬೋದು. ಇದು ಆಕ್ಯುಪ್ರೆಷರ್ ಥರನೂ ಸ್ಟ್ರೆಚ್ ಆಗೋದ್ರಿಂದ ಅದು ಲಾಭ ಜಾಸ್ತಿ ಇರುತ್ತೆ. ಮತ್ತು ಹಿಂದಕ್ಕೆ ಹೋಗ್ಬೇಕಾರಷ್ಟೇ, ನಾವು ಭುಜಂಗಾಸನ ಅದೆಲ್ಲ ಮಾಡ್ತೀವಲ್ಲ, ಊರ್ಧ್ವಮುಖಲ್ಲಿ ಹೀಗೆ ಮಾಡಬಾರ್ದು. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ. ಈ ಥರ ಎಲ್ಲ ಮಾಡಬಾರ್ದು. ಇದನ್ನು ಡ್ರಾಪ್ ಮಾಡಿರಬೇಕು. ಮತ್ತು ಹಿಂದಕ್ಕೆ ಹೋಗುವಾಗ ಇನ್ನೊಂದೇನು ಮಿಸ್ಟೇಕ್ ಆಗುತ್ತೆ ಅಂತಂದರೆ, ಈ ಥರ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂದರೆ ಇಲ್ಲಿ ಒಳಗೆ ತಳ್ತೀವಿ. ಇದೇ ಥರ ಮಾಡ್ತಾಯಿದ್ರೆ ಏನಾಗುತ್ತೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಲ್ಲ. ಏಜ್ ಆಗ್ತಾ ಏನಾಗುತ್ತೆ, ಲೋವರ್ ಬೇಕು ಶ್ರಿಂಕ್ ಆಗ್ತಾ ಬರುತ್ತೆ ಈ ಪೋರ್ಷನ್ನು. ಇದನ್ನೇ ಒಳಗೆ ತಳ್ತಾ ಮಾಡಿದಾಗ ಇಲ್ಲಿ ಸ್ಟ್ರೆಚ್ ಮಾಡಬೇಕು ನಾವು. ಸೂರ್ಯ ನಮಸ್ಕಾರ ಮಾಡುವಾಗ ಈ ಭಾಗ ಸ್ಟ್ರೆಚ್ ಮಾಡಿ ಇದನ್ನು ಟೈಟ್ ಮಾಡಿ ಮುಂದಕ್ಕೆ ನೂಕಬೇಕು. ಇಲ್ಲೇನು ಮಾಡೋದು ಬೇಡ, ಸಮಸ್ಥಿತಿಲಿ ನಿಂತ್ಕೋಬೇಕು. ಇದನ್ನು ಟೈಟ್ ಮಾಡಿ ಇದನ್ನು ಮುಂದಕ್ಕೆ ನೂಕಿದ್ರೆ ಇಲ್ಲಿಂದ ನೋಡಿ ಲಿಫ್ಟ್ ಆಗುತ್ತೆ, ನೋವು ಬರಲ್ಲ. ಎಷ್ಟೊತ್ತು ಬೇಕಾದರೂ ನಿಂತ್ಕೋಬೇಕು. ಈ ಥರ ಮಾಡಬೇಡಿ, ಹಿಂಗೆ ಮಾಡಬೇಡಿ. ತುಂಬ ಜನ ಈ ಥರ ಮಾಡ್ತಾರೆ, ಇದು ತಪ್ಪು ಈ ಥರ ಮಾಡೋದು. ಇವಾಗ ಹೇಗೆ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಹೇಳ್ತೀನಿ. ಇದು ಪ್ರಕಾರ 1. ಇದರಲ್ಲಿ ಇನ್ನೊಂದು ಪ್ರಕಾರನೂ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ. ಈಗ ಪ್ರಕಾರ 1 ಹೇಗೆ ಮಾಡಬೇಕು ಅಂದರೆ, ಫಸ್ಟು ಸಮಸ್ಥಿತಿನಲ್ಲಿ ನಿಂತ್ಕೋಬೇಕು. ಹೀಗೆ ನೋಡಿ, ಕೈಯನ್ನು ಹೀಗೆ ಜೋಡಿಸ್ಬೇಕು. ಕೈ ಹೀಗಿಟ್ಕೋಬಾರ್ದು. ಹೀಗಿಟ್ಕೊಂಡಾಗ ಏನಾಗುತ್ತೆ, ಎದೆ ಕುಗ್ಗುತ್ತೆ. ಇದು ಹಸ್ತ ಒತ್ತಿದಾಗ ಇದು ನೆಲಕ್ಕೆ ಪ್ಯಾರಲ್ ಆಗಿರಬೇಕು, ಮೊಣಕೈಗಳು ಹೀಗೆ ನೋಡಿ. ಇದು ಒತ್ತಿದಾಗ ಏನಾಗುತ್ತೆ, ಸೂರ್ಯ ಚಕ್ರ ಚೆನ್ನಾಗಿ ಓಪನ್ ಆಗುತ್ತೆ ನೋಡಿ. ಎದೆ ಭಾಗ ಎಷ್ಟು ವಿಶಾಲವಾಗುತ್ತೆ ನೋಡಿ. ಈ ಥರ ಇಟ್ಕೊಂಡಾಗ ಕೈ ಹಿಂಗಾಗುತ್ತೆ. ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಕಾಲು ನೇರ ಇಟ್ಕೋಬೇಕು, ಪಾದದ ಬೆಳೆಲ್ಲ ಬಿಡಿಸಿರಬೇಕು, ಬಟಕ್ ಸ್ಟ್ರೈಟ್ ಮಾಡಿರಬೇಕು, ನೇರ ನಿಂತ್ಕೊಂಡು ಕೈ ಈ ಥರ ಇಟ್ಕೊಂಡಿರಬೇಕು. ಈಗ ನೋಡಿ, ಇಲ್ಲಿ ಮಂತ್ರ ಇದೆ ಇದಕ್ಕೆ, ಸೂರ್ಯ ನಮಸ್ಕಾರಕ್ಕೆ. ಈಗ ಮಂತ್ರ ಹೇಳಲ್ಲ, ಹಾಗೆ ಮಾಡಿ ತೋರಿಸ್ತೀನಿ. ಕೌಂಟ್ಸ್ ಹೇಳ್ತಾ ಮಾಡ್ತೀನಿ ನೋಡಿ. ಈಗ ಕೈ ನೋಡಿ ಇಲ್ಲಿರುತ್ತಲ್ಲ, ಇದು ಸ್ಟೆಪ್ 1. ಫಸ್ಟ್ ಇಲ್ಲಿ ನಿಂತ್ಕೊಳ್ಳೋದು, ಸಮಸ್ಥಿತಿನಲ್ಲಿ ನಿಂತ್ಕೋಬೇಕು, ಕೈ ಹೀಗೆ ಜೋಡಿಸಿರಬೇಕು. ಈಗ ನಿಧಾನ ನೋಡಿ, ಕೈ ಇಲ್ಲಿಂದನೇ ಹೀಗೆ ಮೇಲೆ ತೊಗೋಬೇಕು. ಹೀಗೆ ಈ ಥರ ಹೋಗಬಾರ್ದು, ಹೀಗೆ ಹೋಗಬಾರ್ದು, ಈ ಥರ ತೊಗೊಂಡು ಹೋಗಬಾರ್ದು. ಕೈ ಇಲ್ಲಿ ಒತ್ತಿರ್ತಿರಲ್ಲ, ಹೀಗೆ ನಿಧಾನಕ್ಕೆ ಹೀಗೆ ಕೈ ಮೂವ್ ಮಾಡ್ತಾ, ಇದು ಊರ್ಧ್ವಾಸನ. ಇದು ನೋಡಿ, ಇಲ್ಲಿ ಟೈಟ್ ಮಾಡಿ ಮುಂದಕ್ಕೆ ನೂಗ್ತಾ ಇದ್ದೀನಿ ನಾನು ಹೀಗೆ. ಮತ್ತು ಹೀಗೆ ನೋಡಿ, ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ, ಹೀಗೆ ಸ್ಟ್ರೆಚ್ ಮಾಡ್ತಾ ಪಾದದ ಪಕ್ಕದಲ್ಲಿ ಇಡಬೇಕು. ಇದು ಸುಮ್ಮನೆ ಹೀಗೆ ಹೋಗಬಾರ್ದು. ಹೀಗೆ ಹೋದರೆ ನೋಡಿ, ಕೈ ಇಲ್ಲೇ ಇರುತ್ತೆ. ನಾವು ಸ್ಟ್ರೆಚ್ ಮಾಡಿ ಹೋದಾಗ ಹಸ್ತ ಪೂರ್ತಿ ನೆಲಕ್ಕೆ ತಾಕುತ್ತೆ ನೋಡಿ. ಹೀಗೆ ಕಾಲು ನೇರ ಇರಬೇಕು. ಕಾಲು ಮಡಿಸಿ ಹಣೆ ತಾಗ್ಸೋಕ್ಕೆ ಅಂತ ಹೋಗಬಾರ್ದು, ಹೀಗಿರಲಿ. ಈಗ ಕೈ ಬೆಳೆಲ್ಲ ಬಿಡಿಸಿ ಹಸ್ತ ಒತ್ತಿದ್ದೀನಲ್ವ, ಈಗ ಬಲಗಾಲನ ಹಿಂದಕ್ಕೆ ತಗೊಳ್ತಾ ಇದ್ದೆ ಹೀಗೆ. ಇಲ್ಲಿ ಯಾವುದೇ ಕಾರಣಕ್ಕೂ ಆ್ಯಂಕಲ್ಲು ಒಂದು ಲೈನಲ್ಲಿರಬೇಕು. ಇದು ಮುಂದಕ್ಕೆ ಹೋಗಬಾರ್ದು. ಹೀಗೆ ನೋಡಿ, ಈಗ ಮುಂದಕ್ಕೆ ಹಿಂಗೆ ಪುಷ್ ಮಾಡಿದಾಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿ ಈ ಲೈನಿಂದ ಇದು ಮುಂದಕ್ಕೆ ಹೋದಾಗ ಮಂಡಿ ಮೇಲೆ ಜಾಸ್ತಿ ಪ್ರೆಷರ್ ಬರುತ್ತೆ. ಈ ಕಡೆ ಕಾಲು ತೋರಿಸ್ತೀನಿ ನೋಡಿ ಹೇಗಂತ. ನೋಡಿ, ಇದು ಇಲ್ಲಿ ಒಂದೇ ಲೈನಲ್ಲಿರಬೇಕು, ಆವಾಗ ಮಂಡಿ ಮೇಲೆ ಪ್ರೆಷರ್ ಬೀಳಲ್ಲ. ಮಂಡಿ ನೋವಿರೋರು ಮಾಡ್ಬೋದು ಈ ಥರ ಇಟ್ಕೊಂಡು ಮಾಡಿದಾಗ. ಹೀಗೆ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಇಲ್ಲಿ ಜಾಸ್ತಿ ಪ್ರೆಷರ್ ಬರುತ್ತೆ. ಈ ತಪ್ಪನ್ನು ಮಾಡಬೇಡಿ ನೋಡಿ. ಈ ಥರ ಇಲ್ಲಿ ಇಲ್ಲ ಒಂದೇ ಲೈನಲ್ಲಿ ಇದೆಯಲ್ವ, ಇದನ್ನು ಬೇಕಾದ್ರೆ ಬ್ಯಾಕ್ ಲೆಗ್ ನೀವು ಎಷ್ಟು ಬೇಕಾದ್ರೂ ಸ್ಟ್ರೆಚ್ ಮಾಡ್ಕೊಳ್ಳಿ. ಆವಾಗ ಈ ಭಾಗ ಮತ್ತು ಈ ಕಡೆ ತೊಡೆ ಭಾಗ, ಪೆಲ್ವಿಕ್ ಭಾಗ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ.
ಇದು ನೀವು ಈ ಥರ ಇಟ್ಕೊಂಡು ನೀವು ಎಷ್ಟು ಬೇಕಾದ್ರೂ ಪುಷ್ ಮಾಡಿ. ಇದು ನಂಗೆ ಮಂಡಿ ನೋವಿರೋದ್ರಿಂದ ಇನ್ನೊಂದು ಸ್ವಲ್ಪ ಡ್ರಾಪ್ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಇದು ಏಟಾಗಿತ್ತಲ್ಲ ಮಂಡಿ, ಇನ್ನು ಸ್ವಲ್ಪ ನೋವಿದೆ, ಅದರಿಂದ ನಾನು ಈ ಥರ ತೋರಿಸ್ತಿರೋದು. ಗೊತ್ತಾಯ್ತಾ? ಇದು ಏಕಪಾದ ಪ್ರಸರಣಾಸನ ನೋಡಿ. ಈಗ ಈ ಕಾಲನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಕೈ ಬೆರಳು ನೋಡಿ, ಹಸ್ತ ಹಿಂಗೆ ಒತ್ತಿದ್ದೀನಿ, ಕೈ ನೇರ ಇರಬೇಕು, ಹಿಮ್ಮಡಿ ಸೇರಿಸಿರ್ಬೇಕು ಹೀಗೆ. ಆಯಿತಾ? ಇದು 4ನೇದು ಪೊಸಿಷನ್ನು. 4, 5 ಪೂರ್ತಿ ಮಲಕ್ಕೊಳ್ಳಿ, ಹಣೆ ಎದೆ ಮಂಡಿ ಇಡಿ, ಹೀಗೆ ಹೊಟ್ಟೆ ಭಾಗ ಲಿಫ್ಟ್ ಮಾಡಿ. ಈಗ ನಿಧಾನ 5, 6 ಇದು ಹಣೆ ಇಟ್ಟಿದ್ದು 5, ಇದು 6 ಊರ್ಧ್ವಮುಖ ಶ್ವಾನಾಸನ. ಹೀಗೆ ಇಲ್ಲೂ ಅಷ್ಟೇ ಭುಜ ಇಳಿಸ್ಬೇಕು, ಭುಜ ಹೀಗಾಗಬಾರ್ದು, ಇದನ್ನು ಇಳಿಸ್ಬೇಕು, ತಲೆ ಹಿಂದಕ್ಕೆ, ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಮಾಡಿ, ದೃಷ್ಟಿ ನೇರ. ಈಗ 7 ಹೀಗೆ ಲಂಬರ್ ನೋಡಿ, ಹಿಂದಕ್ಕೆ ಸ್ಟ್ರೆಚ್ ಮಾಡಿ, ಹಿಮ್ಮಡಿ ಪೂರ್ತಿ ನೆಲಕ್ಕೆ ತಾಗಿಸಿ, ಹೀಗೆ ಕೈ ಬೆರಳೆಲ್ಲ ಬಿಡಿಸಿರ್ಬೇಕು, ಹಸ್ತ ಒತ್ತಬೇಕು, ಮೊಣಕೈ ನೇರ. ಇದು 8 ಕೈಯಲ್ಲಿದೆ ಅಲ್ಲಿಗೆ ಕಾಲು ತೊಗೊಂಬರ್ಬೇಕು. 9 ತಲೆ ಒಳಕ್ಕೆ. 10 ಈ ಥರ. ಇನ್ನೊಂದು ಸಲ ಹೇಳ್ಬಿಟ್ಟು ತೋರಿಸ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ಥಿತಿ. 1 ಊರ್ಧ್ವಾಸನ, ಇದನ್ನು ತಳ್ತಾ ಇದ್ದೀನಿ ನೋಡಿ ಮುಂದಕ್ಕೆ. ಉತ್ತಾನಾಸನ, ಏಕಪಾದ ಪ್ರಸರಣಾಸನ ನೋಡಿ, ಇಲ್ಲಿ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ನೋಡಿ ಕಾಲು. ದ್ವಿಪಾದ ಪ್ರಸರಣಾಸನ, ಅಷ್ಟಾಂಗ ನಮಸ್ಕಾರ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ. ಕೈಯಲ್ಲಿದೆ ಅಲ್ಲಿಗೆ ಕಾಲು ತೊಗೊಂಬರೋಕ್ಕೆ ಟ್ರೈ ಮಾಡಬೇಕು. ಇದು ಒಂದು ಲೈನಲ್ಲಿ. ಉತ್ತಾನಾಸನ, ನಮಸ್ಕಾರ ಸ್ಥಿತಿ, ಕೈಯಲ್ಲೇ ಬರಬೇಕು. ಮಾಡಾದ್ಮೇಲೆ ಒಂದು 5-6 ಮಾಡ್ಕೊಳ್ಳಿ, 6 ಆದರೂ ಮಾಡಿ ಡೈಲಿ. ಈ ಥರ ಚೆನ್ನಾಗಿ ಸ್ಟ್ರೆಚ್ ಮಾಡಿದ್ರೆ ಎಂಥ ಫ್ಯಾಟ್ ಇದ್ರೂ ಬೇಗ ಕರಗುತ್ತೆ. ಇದೆಲ್ಲ ಮಾಡ್ಕೊಳ್ಳಿ. ಸೂರ್ಯ ನಮಸ್ಕಾರ ತುಂಬ ಲಾಭದಾಯಕವಾದ ಆಸನ, ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.